ನನಗೆ ಪಟ್ಟಾಧಿಕಾರ ಆಗಿ 1 ವರ್ಷ ಆಗಿತ್ತು. ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೆಸ್ ಶ್ರೀ ಗುರುಗಳಂದ, ಅಂದ್ರೆ ಧನ್ಯವಾದಗಳು ತಮಗ ಅಂದ. ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು. ಇಲ್ಲ, ನೀವು ನಮ್ಮ ಮಠಕ್ಕೆ ಆಗಿ 1 ವರ್ಷ ಆತು, 1 ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ, ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ. ಅದಕ್ಕೆ ನಾ ಅವನಿಗೆ ಹೇಳಿದೆ, ನೀವು ನಮಗೆ ಹೇಳೋದು ಬೇಡಪ್ಪ, ನಾವ ನಿಮಗೆ ಧನ್ಯವಾದ ಹೇಳ್ತೀವಿ. ಅವ ಭಕ್ತ ಕೇಳ್ದ, ಅಲ್ಲ 1 ವರ್ಷ ಆಗಿದ್ದು ನಿಮಗೆ ಹೇಳಬೇಕು, ನೀವು ಉಲ್ಟಾ ನಮ್ಗ್ಯಾಕೆ ಹೇಳಕತ್ತೀರಿ? ಅಲ್ಲ, 1 ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ, 1 ವರ್ಷ ಸುಮ್ಮನೆ ಮಠದಾಗ ಇರಾಕ್ ಬಿಟ್ರಲ್ಲ, ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ. ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗ. ಒಬ್ಬ ಸನ್ಯಾಸಿ, ಈಗ ನಿಮ್ಮ ಮನ್ಯಾಗ ಮಕ್ಕಳು ಇರ್ತಾರೆ, ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊಂತಾರೆ, ಹೊಲಸು ಮಾಡ್ತಾರೆ. ನನ್ನ ಮಗ ಹೇಸಿಗೆ ಮಾಡ್ಯಾನಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರು ಭೂಮಿ ಮೇಲೆ ಇಲ್ಲ. ಆದ್ರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗ ನಿಮ್ಮ ಮಕ್ಕಳನ್ನ ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ, ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು, ನೀವು ಅವರನ್ನು ಮ್ಯಾಲೆತ್ಕೊಳ್ಳೋ ಗುಣ ಬೆಳೆಸ್ಕೋಬೇಕಾಗ್ತದೆ, ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ.